ಬೆಂಗಳೂರು ರಾಷ್ಟ್ರ ರಾಜಧಾನಿ ಆಗಬೇಕು ಅಂದ್ಲು ದೆಹಲಿ ಯುವತಿ. ದುರಂದರ್ ಸಿನಿಮಾ ನೋಡಿ ಬೆಚ್ಚಿ ಬಿದ್ದ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್. ಅತ್ತ ದೊಡ್ಡಣ್ಣ ಅಮೆರಿಕಾಗೆ ಡೆವಿನ್ ಶಾಕ್. ಇದೆಲ್ಲವೂ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದರ್. ಬೆಂಗಳೂರು ನಮ್ಮೆಲ್ಲರ ನೆಚ್ಚಿನ ಊರು. ಸಿಲಿಕಾನ್ ಸಿಟಿಯ ವೆದರ್ ಅಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಆದರೆ ಇಲ್ಲಿ ಪರರಾಜ್ಯದವರೇ ಹೆಚ್ಚಾಗಿ ತುಂಬಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವಿದೆ. ಆದ್ರೀಗ ದೆಹಲಿಯ ಯುವತಿಯೊಬ್ಬಳು ಬೆಂಗಳೂರಿನ ಬಗ್ಗೆ ಮುಕ್ತ ಕಂಠದಿಂದ ಹೊಗಳಿದ್ದಾಳೆ. ಬೆಂಗಳೂರು ದೆಹಲಿಗಿಂತ ಎಲ್ಲ ರೀತಿಯಲ್ಲೂ ಉತ್ತಮ ಎಂದಿದ್ದಾಳೆ. ಜೊತೆಗೆ ಬೆಂಗಳೂರು ದೇಶದ ರಾಜಧಾನಿ ಆಗಬೇಕು ಅನ್ನೋ ಮಾತಾಡಿದ್ದಾಳೆ. ಇದೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ. ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು. ನಮ್ಮ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತಲೂ ಕೂಡ ಕರೀತಾರೆ. ಜೊತೆಗೆ ಭಾರತದ ಸಿಲಿಕಾನ್ ವ್ಯಾಲಿ ಅಂತಲೂ ಕೂಡ ಫೇಮಸ್ ಆಗಿದೆ ನಮ್ಮ ಬೆಂಗಳೂರು. ಬೆಂಗಳೂರು ಅಂದರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ರಿಗೂ ಅಚ್ಚುಮೆಚ್ಚು. ಅದಕ್ಕೆ ಕಾರಣ ಇಲ್ಲಿನ ವೆದರ್. ಹಾಗಾಗಿ ತಂಡೋಪತಂಡವಾಗಿ ಜನ ಬೆಂಗಳೂರಿಗೆ ಬರ್ತಾರೆ. ಆದರೆ ಬೆಂಗಳೂರಲ್ಲಿ ಜಾಸ್ತಿ ಹೊರರಾಜ್ಯದವರೇ ತುಂಬಿಕೊಂಡಿದ್ದಾರೆ. ಅದರಲ್ಲೂ ಕೂಡ ನಾರ್ತ್ ಇಂಡಿಯಾದವರು ಇಲ್ಲಿ ಹೆಚ್ಚಾಗಿ ತುಂಬಿಕೊಂಡಿರೋದು, ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಆಗಾಗ ಕೇಳಿ ಬರುತ್ತೆ. ಆದ್ರೀಗ ಅದೇ ಉತ್ತರ ಭಾರತದ ಯುವತಿಯೊಬ್ಬಳು ಈಗ ನಮ್ಮ ಬೆಂಗಳೂರನ್ನ ಹಾಡಿ ಹೊಗಳಿದ್ದಾಳೆ. ಇನ್ನು ಬೆಂಗಳೂರಲ್ಲಿ ಎಲ್ಲನೂ ಚೆನ್ನಾಗಿದೆ, ಆದರೆ ಇಲ್ಲಿ ಜಾಸ್ತಿ ಹೊರರಾಜ್ಯದವರೇ ತುಂಬಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಉತ್ತರ ಭಾರತದವರು ಇಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಈ ನಾರ್ತಿಗಳು ಕನ್ನಡ ಕಲಿದೆ ಬೆಂಗಳೂರನ್ನು ಹಾಳು ಮಾಡ್ತಿದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ. ಆಗಾಗ ಕೇಳಿ ಬರ್ತಲೇ ಇರುತ್ತೆ. ಆದ್ರೀಗ ಯಾವ ನಾರ್ತಿಗಳ ಬಗ್ಗೆ ನಮ್ಮ ಜನ ಮಾತಾಡ್ತಾರೋ ಅದೇ ನಾರ್ತಿ ಅಂದರೆ ದಿಲ್ಲಿ ಯುವತಿಯೊಬ್ಬಳು ಬೆಂಗಳೂರಿನ ಬಗ್ಗೆ ಫುಲ್ ಮನಬಿಚ್ಚಿ ಮಾತಾಡಿದ್ದಾಳೆ. ಸಿಲಿಕಾನ್ ಸಿಟಿಗೆ ಫುಲ್ ಮಾರ್ಕ್ಸ್ ನೀಡಿದ್ದಾಳೆ. ದಿಲ್ಲಿಗಿಂತ ಬೆಂಗಳೂರೇ ಎಲ್ಲ ರೀತಿಯಲ್ಲೂ ಬೆಟರ್ ಅಂತಿದ್ದಾಳೆ. ಇದೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟಾಕ್ ಕ್ರಿಯೇಟ್ ಮಾಡ್ತಿದೆ. I think Bangalore should be declared as the national capital of India as compared to Delhi, and here is why. So it's been 70 plus days of being in Bangalore. For some 15 days I was at my parents' home, I was visiting them, and I have already spoken about this, but I felt literally like being in a gas chamber. And I don't know why it's still the national capital, because right now I'm in Bangalore, I have no problem in breathing. It's 10 p.m. I just met a friend and I'm heading to my home. I feel safe here. The roads are safe. Women's security is not a big issue. Yet, if you look at a city like Delhi, it is filled with these issues, right? And so here is my point. Why should any international guest in our country should be subjected to bad air, bad roads, unwalkable spaces if they are coming to our country? I think they should be welcomed in a better city like Bangalore. ಮೊದಲೇ ಹೇಳಿದಾಗೆ ಬೆಂಗಳೂರು ಅಂದರೆ ಎಲ್ರಿಗೂ ಇಷ್ಟ. ಇಡೀ ಭಾರತದಲ್ಲಿ ವಲಸಿಗರ ಫೇವರೇಟ್ ಡೆಸ್ಟಿನೇಷನ್ ಅಂದರೆ ಅದು ನಮ್ಮ ಸಿಲಿಕಾನ್ ಸಿಟಿ. ಹೊರ ರಾಜ್ಯದ ಜನ ಬೆಂಗಳೂರನ್ನು ಈ ಪರ ಇಷ್ಟಪಡೋಕೆ ಕಾರಣ ಇಲ್ಲಿನ ವೆದರ್. ಇಲ್ಲಿ ಗಾರ್ಡನ್ಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿನ ವೆದರ್ ಅನ್ನೋದು ಅಷ್ಟೊಂದು ಇರಿಟೇಟಿಂಗ್ ಅನ್ಸಲ್ಲ. ಹಾಗಾಗಿ ವಲಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ ನಮ್ಮ ಬೆಂಗಳೂರು. ಇಂತಹ ಬೆಂಗಳೂರ ಬಗ್ಗೆ ಇದೀಗ ದೆಹಲಿ ಯುವತಿಯೊಬ್ಬಳು ಮಾತಾಡಿರೋ ವಿಡಿಯೋವಂತೂ ಈಗ ಸಖತ್ ವೈರಲ್ ಆಗ್ತಿದೆ. ಬೆಂಗಳೂರನ್ನ ಮುಕ್ತ ಕಂಠದಿಂದ ಹೊಗಳಿರೋ ಆಕೆ ದೆಹಲಿಗೆ ಕಂಪೇರ್ ಮಾಡಿದರೆ ಬೆಂಗಳೂರು ಎಲ್ಲ ರೀತಿಯಲ್ಲೂ ಬೆಟರ್ ಅಂತಿದ್ದಾಳೆ. I don't know why it's still the national capital, because right now I'm in Bangalore, I have no problem in breathing. It's 10 p.m. I just met a friend and I'm heading to my home. I feel safe here. The roads are safe. Women's security is not a big issue. ಅಷ್ಟಕ್ಕೂ ಸಿಲಿಕಾನ್ ಸಿಟಿಗೆ ಫುಲ್ ಮಾರ್ಕ್ಸ್ ನೀಡಿರೋ ಲೇಡಿ ಹೆಸರು ಸಮೃದ್ಧಿ ಮನಿಜಾ ಅಂತ. ಈಕೆ ಮೂಲತಃ ದಿಲ್ಲಿಯವಳು. ಆದರೆ ದೆಹಲಿ ಜೀವನದಿಂದ ಬೇಸತ್ತಿರೋ ಈಕೆ 2 ತಿಂಗಳ ಹಿಂದೆನೇ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾಳಂತೆ. ಬೆಂಗಳೂರಿಗೆ ಬಂದಿದ್ದು ಈ ಸಮೃದ್ಧಿಯ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಈಕೆಗೆ ಸಿಲಿಕಾನ್ ಸಿಟಿ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ದೆಹಲಿಗೆ ಕಂಪೇರ್ ಮಾಡಿದರೆ ಬೆಂಗಳೂರು ಎಲ್ಲ ರೀತಿಯಲ್ಲೂ ಬೆಟರ್ ಅನಿಸ್ಬಿಟ್ಟಿದೆ ಈಕೆಗೆ. ಹಾಗಾಗಿ ಶಿ ಲವ್ ಬೆಂಗಳೂರು ಅನ್ಸುತ್ತೆ. ಈಕೆ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದಾಳೆ. ಆ ವಿಡಿಯೋದಲ್ಲಿ ಆಕೆ ಆಡಿರೋ ಮಾತುಗಳೇ ಈಗ ಸಖತ್ ವೈರಲ್ ಆಗ್ತಿರೋದು. ಆ ವಿಡಿಯೋದಲ್ಲಿ ಮಾತಾಡಿರೋ ಸಮೃದ್ಧಿ ಬೆಂಗಳೂರನ್ನ ಹಾಡಿ ಹೊಗಳಿದ್ದಾಳೆ. ಬೆಂಗಳೂರು ದೆಹಲಿಗಿಂತ ಎಲ್ಲ ರೀತಿಯಲ್ಲೂ ಬೆಸ್ಟ್ ಲೈಫ್ ಅಂತ ಪ್ರೂವ್ ಮಾಡುತ್ತೆ. ಇಲ್ಲಿನ ಕಂಫರ್ಟ್, ರಸ್ತೆ ವ್ಯವಸ್ಥೆ, ಜನರ ಲೈಫ್ ಸ್ಟೈಲ್ ಎಲ್ಲನೂ ಕೂಡ ದೆಹಲಿಗಿಂತ ತುಂಬ ಚೆನ್ನಾಗಿದೆ. 2 ತಿಂಗಳಿಗೂ ಜಾಸ್ತಿ ಟೈಮ್ ನಾನು ಬೆಂಗಳೂರಲ್ಲಿ ಉಳ್ಕೊಂಡಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಬೆಂಗಳೂರು ಎಲ್ಲ ರೀತಿಯಲ್ಲೂ ಕೂಡ ದೆಹಲಿಗಿಂತ ಚೆನ್ನಾಗಿದೆ ಅಂದಿರೋ ಈಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರು ಭಾರತದ ರಾಜಧಾನಿ ಆಗಬೇಕು ಅಂದ್ಬಿಟ್ಟಿದ್ದಾಳೆ. I think Bangalore should be declared as the national capital of India as compared to Delhi. ಬೆಂಗಳೂರಿನ ಬಗ್ಗೆ ಸಮೃದ್ಧಿ ಮಖಿಜಾ ಆಡಿರೋ ಮಾತಲ್ಲಿ ಜಾಸ್ತಿ ಗಮನ ಸೆಳೀತಿರೋದು ಅದೊಂದೇ ಮಾತು.
ಅದೇನಂದ್ರೆ ಬೆಂಗಳೂರಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿರೋ ಈಕೆ ಬೆಂಗಳೂರು ಭಾರತದ ರಾಜಧಾನಿ ಆಗಬೇಕು, ಭಾರತದ ರಾಜಧಾನಿ ಸ್ಥಾನಕ್ಕೆ ದೆಹಲಿಗಿಂತಲೂ ಬೆಂಗಳೂರೇ ಸೂಕ್ತ ಅಂದಿದ್ದಾಳೆ. ಎಸ್, ಇದೇ ಮಾತಿನ ಸ್ಪೆಷಲ್ಗೆ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ಮಾತಾಡಿರೋ ಸಮೃದ್ಧಿ, ಇತ್ತೀಚೆಗೆ ನಾನು ನನ್ನ ಪೇರೆಂಟ್ಸ್ ಭೇಟಿಯಾಗೋಕೆ ದಿಲ್ಲಿಗೆ ಹೋಗಿದ್ದೆ, ಆದರೆ ಅಲ್ಲಿ ಹೋದ ಮೇಲೆ ಅದೊಂಥರ ಗ್ಯಾಸ್ ಚೇಂಬರ್ನಂತೆ ಫೀಲ್ ಆಯಿತು. ಅಲ್ಲಿಂದ ರಿಟರ್ನ್ ಬಂದ ಮೇಲೆ ಬೆಂಗಳೂರು ಎಲ್ಲ ರೀತಿಯಲ್ಲೂ ಬೆಟರ್ ಅನ್ನೋದು ನನಗೆ ಕನ್ಫರ್ಮ್ ಆಯಿತು. ಜೊತೆಗೆ ಬೆಂಗಳೂರಲ್ಲಿ ಲೇಡೀಸ್ಗೆ ಸೇಫ್ಟಿ ಕೂಡ ಇದೆ. ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ರಾತ್ರಿ 10 ಗಂಟೆಗೆ ಒಬ್ಬಳೇ ಮನೆಗೆ ಹೋಗ್ತೀನಿ, ಆಗಲೂ ಕೂಡ ಇಲ್ಲಿ ಸೇಫ್ ಅಂತ ಫೀಲ್ ಆಗ್ತಿದೆ ಅಂದಿದ್ದಾಳೆ ಸಮೃದ್ಧಿ. ಹಾಗಾಗಿ ಇಂಡಿಯಾದ ಕ್ಯಾಪಿಟಲ್ ಆಗೋಕೆ ಡೆಲ್ಲಿಗಿಂತ ಬೆಂಗಳೂರೇ ಬೆಟರ್ ಅಂದ್ಬಿಟ್ಟಿದ್ದಾಳೆ. ಅರೆ, ಈಗ ನಮ್ಮ ದೇಶದ ರಾಜಧಾನಿ ದೆಹಲಿ ಅಲ್ವಾ, ಹಾಗಾದ್ರೆ ಅದನ್ನು ಚೇಂಜ್ ಮಾಡಬೇಕಾ ಅಂತೆಲ್ಲ ಯೋಚಿಸೋಕೆ ಹೋಗಬೇಡಿ. ಈಗ ಭಾರತದ ರಾಜಧಾನಿ ದೆಹಲಿನೇ, ಅದನ್ನು ಹಾಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ವಿಡಿಯೋದಲ್ಲಿ ಈ ಯುವತಿ ಮಾತಾಡಿದ್ದು ಬೆಂಗಳೂರಿನ ಲೈಫ್ ಸ್ಟೈಲ್ ಬಗ್ಗೆ. ಮೂಲತಃ ದಿಲ್ಲಿಯವಳಾದಂಥ ಸಮೃದ್ಧಿಗೆ ಬೆಂಗಳೂರು ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯ ನಿವಾಸಿ ಆಗಿದ್ದರೂ ಕೂಡ ಆಕೆಗೆ ದೆಹಲಿ ಒಂಚೂರು ಇಷ್ಟನೇ ಆಗ್ತಿಲ್ವಂತೆ. ಅದೇ ಕಾರಣಕ್ಕೆ ದಿಲ್ಲಿ ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾಳೆ ಈಕೆ. ಅಷ್ಟಕ್ಕೂ ದೆಹಲಿಯವಳೇ ಆದ ಈ ಸಮೃದ್ಧಿ ದೆಹಲಿಯನ್ನ ಈ ಮಟ್ಟಿಗೆ ಹೇಟ್ ಮಾಡೋಕ್ ಕಾರಣ ದೆಹಲಿಯಲ್ಲಿ ಕಲುಷಿತವಾಗಿರೋ ಗಾಳಿಯ ಗುಣಮಟ್ಟ. ದೆಹಲಿ ಮಹಾಭಾರತ ಕಾಲದ ಹಸ್ತಿನಾವತಿ ಇವತ್ತು ನಮ್ಮ ದೇಶದ ರಾಜಧಾನಿ. ದೆಹಲಿಗೆ ಶತಶತಮಾನಗಳ ಇತಿಹಾಸವಿದೆ. ಅನೇಕ ರಾಜರು ಈ ನಗರವನ್ನು ಆಳಿದ್ದಾರೆ. ಭಾರತದ ರಾಜಧಾನಿ ಆಗಿರೋದ್ರಿಂದ ನಮ್ಮ ದೇಶದ ಶಕ್ತಿ ಕೇಂದ್ರ ಸಂಸತ್ ಭವನ ಇದೇ ದೆಹಲಿಯಲ್ಲಿರೋದು. ಭಾರತದ ರಾಜಧಾನಿ ಅನ್ನೋ ಕಾರಣಕ್ಕೆ ವಿಶ್ವ ಮಟ್ಟದಲ್ಲಿ ಫೇಮಸ್ ಆಗಿದೆ ದೆಹಲಿ ಸಿಟಿ. ಆದ್ರೀಗ ಇದೇ ದೆಹಲಿ ಜನಸಾಮಾನ್ಯರ ಪಾಲಿಗೆ ಕಂಟಕವಾಗಿ ಕಾಡ್ತಾ ಇದೆ. ಕಾರಣ ನಾವು ಉಸಿರಾಡೋ ಗಾಳಿಯೇ ಅಲ್ಲಿ ವಿಷವಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಪರಿಸ್ಥಿತಿ ಇದೀಗ ದೇವರಿಗೆ ಪ್ರೀತಿ ಅನ್ನೋ ಹಾಗಾಗಿದೆ. ಉಸಿರಾಡೋ ಗಾಳಿನೇ ಅಲ್ಲಿ ವಿಷವಾಗಿ ಬದಲಾಗ್ತಾ ಇದೆ. ಸೈಲೆಂಟ್ ಆಗಿ ಜನರ ಜೀವವನ್ನು ತೆಗೆದಿದೆ. ವಾಯು ಮಾಲಿನ್ಯ ಔಟ್ ಆಫ್ ಕಂಟ್ರೋಲ್ ಆಗಿರೋ ಪರಿಣಾಮ ಈಗ ದೆಹಲಿ ಜನ ಊರು ಬಿಡ್ತಿದ್ದಾರೆ. ಸಾವಿರ ಜನ ಉಸಿರಾಡೋಕೆ ಪರದಾಡ್ತಾ ಆಸ್ಪತ್ರೆ ಸೇರುತ್ತಿದ್ದಾರೆ. ದಿನದಿಂದ ದಿನಕ್ಕೆ ದೆಹಲಿಯ ಸ್ಥಿತಿ ಕ್ರಿಟಿಕಲ್ ಆಗ್ತಾ ಇದೆ. ಅಲ್ಲಿನ ಗಾಳಿ ಗುಣಮಟ್ಟ ಮನುಷ್ಯರು ಉಸಿರಾಡೋಕ್ಕೂ ಆಗದ ಸ್ಥಿತಿಗೆ ತಲುಪಿದೆ. ಗಾಳಿಯ ಗುಣಮಟ್ಟವನ್ನ IQI ಅಳಿತಾರೆ. IQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಅರ್ಥ. ಈಗ ದೆಹಲಿಯ ಗಾಳಿ ಗುಣಮಟ್ಟ ಅಂದ್ರೆ AQI 300ರ ಹತ್ತಿರಕ್ಕೆ ರೀಚ್ ಆಗಿದೆ. ಅಂದ್ರೆ ಅಲ್ಲಿನ ಸಿಚುವೇಶನ್ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ದೆಹಲಿಯ ಅನೇಕ ಏರಿಯಾಗಳಲ್ಲಿ ಹೊರಗೆ ಹೋಗೋಕ್ಕೂ ಕೂಡ ಆಗದೆ ಇರೋ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಜೊತೆಗೆ ಮೈಕೊರಿಯೋ ಚಳಿ ಕೂಡ ಅಲ್ಲಿ ಜನರ ಪ್ರಾಣ ಹಿಂಡ್ತಾ ಇದೆ. ಇದೆಲ್ಲ ಕಾರಣಕ್ಕೆ ಈ ಸಮೃದ್ಧಿ ಮಖೀಚ ದೆಹಲಿಯನ್ನ ಬಿಟ್ಟು ಡೈರೆಕ್ಟ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾಳೆ. ದೆಹಲಿಯಲ್ಲಿ ನರಕದಂತ ಸ್ಥಿತಿ ಕ್ರಿಯೇಟ್ ಆಗಿರೋ ಕಾರಣಕ್ಕೆ ಸಹಸ್ರಾರು ಜನ ದೆಹಲಿಯನ್ನ ಬಿಟ್ಟು ಆಚೆ ಹೋಗ್ತಿದ್ದಾರೆ. ಅದೇ ರೀತಿ ಈಗ ವಿಡಿಯೋದಲ್ಲಿ ವೈರಲ್ ಆಗಿರೋ ಸಮೃದ್ಧಿ ಕೂಡ ದಿಲ್ಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾಳೆ. ಯಾವಾಗ ಈಕೆ ದಿಲ್ಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆದ್ಲೋ ಆಕೆಗೆ ಬೆಂಗಳೂರು ಸ್ವರ್ಗ ಅನ್ಸೋಕೆ ಶುರುವಾಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಈಗೀಗ ಸೆಕೆ ಜಾಸ್ತಿ ಆಗಿದ್ರು ಇಲ್ಲಿನ ವೆದರ್ ದೆಹಲಿ ರೇಂಜ್ಗಿನ್ನೂ ಹಾಳಾಗಿಲ್ಲ. ಭಾರತದಲ್ಲೇ ಅತಿ ಹೆಚ್ಚು ಗಾರ್ಡನ್ಗಳನ್ನ ಹೊಂದಿರೋ ಸಿಟಿ ಅಂದ್ರೆ ಅದು ನಮ್ಮ ಬೆಂಗಳೂರು. ಇಲ್ಲಿರೋ ಗಾರ್ಡನ್ಗಳೇ ಬೆಂಗಳೂರನ್ನ ಒಂದು ರೇಂಜ್ಗೆ ಕೂಲ್ ಆಗಿ ಇಡುತ್ತವೆ. ಹಾಗಾಗಿ ಬೆಂಗಳೂರಿನ ವೆದರ್, ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಈ ದಿಲ್ಲಿ ಲೇಡಿಗೆ ಇಷ್ಟ ಆಗ್ತಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಫೇಮಸ್ ಆಗಿದೆ. ಕಾರಣ ದೇಶದಲ್ಲೇ ಅತಿ ಹೆಚ್ಚು IT ಕಂಪನಿಗಳು ನಮ್ಮಲ್ಲಿವೆ. ಇಲ್ಲಿಗೆ ಬರೋ ಹೊರ ರಾಜ್ಯದ ಉದ್ಯೋಗಿಗಳಲ್ಲಿ ಅತಿ ಹೆಚ್ಚು ಜನ IT ವರ್ಕರ್ಸೇ ಆಗಿರ್ತಾರೆ. ಇದೇ ರೀಸನ್ಗೆ IT ಕಂಪನಿಗಳ ಫೇವರೇಟ್ ಡೆಸ್ಟಿನೇಷನ್ ಅಂದ್ರೆ ಅದು ನಮ್ಮ ಸಿಲಿಕಾನ್ ವ್ಯಾಲಿ ಬೆಂಗಳೂರು. ಭಾರತದ IT ಫೀಲ್ಡ್ಗೆ ಬೆಂಗಳೂರು ಆಲ್ಮೋಸ್ಟ್ 12% ಕೊಡುಗೆ ಕೊಡ್ತಾ ಇದೆ.